ಓಕೆ ಸರ್, ಈಗ ಲ್ಯಾಂಡಿಂಗ್ ಆ ವಿಚಾರವಾಗಿ ಮಾತಾಡೋದಾದ್ರೆ ಈ 17 ಗಂಟೆಗಳ ಟ್ರಾವೆಲ್, ಹೌದು, ಈ ಟ್ರಾವೆಲ್ ಬಗ್ಗೆನೂ ಕೂಡ ಮಾತಾಡ್ತೀನಿ ಸರ್. ಲ್ಯಾಂಡಿಂಗ್ ಹೇಗಾಗುತ್ತೆ, ಲ್ಯಾಂಡಿಂಗ್ ಇಂಥದೇ ಪಾಯಿಂಟ್ ಅಲ್ಲಿ ಆಗಬೇಕು ಅಂತೇಳಿ ಆ ಪಾಯಿಂಟ್ ನ ಹೇಗೆ ಗುರುತಿಸ್ತಾರೆ, ಲ್ಯಾಂಡಿಂಗ್ ಆಗ್ತಾ ಇದ್ದಂತೆ ವಾಟ್ ನೆಕ್ಸ್ಟ್, ಅವರನ್ನ ಹೇಗೆ ಬರಮಾಡಿಕೊಳ್ಳಲಾಗುತ್ತೆ? ನೋಡಿ, ಈ ಲ್ಯಾಂಡಿಂಗ್ ಆಗೋದು ಒಂದು ನಿರ್ದಿಷ್ಟದ ಪ್ರದೇಶವನ್ನು ಗುರುತು ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾಸಾದವರು. ಮತ್ತೆ ಆಟೋನಮಸ್ ಸಿಸ್ಟಮ್ ಅಲ್ಲೇ ಅದು ಫೀಡ್ ಆಗಿರುತ್ತೆ, ಇಂಥ ಜಾಗದಲ್ಲೇ ಬಂದು ಲ್ಯಾಂಡ್ ಆಗ್ಬೇಕು ಅಂತ. ಸೊ ಅದಕ್ಕೆ ತಕ್ಕನಾಗೆ ವೆದರ್ ಕಂಡೀಷನ್ಸ್ ಅದೆಲ್ಲ ಚೆಕ್ ಮಾಡ್ಕೊಂಡಿರ್ತಾರೆ. ಸೊ ಆಮೇಲೆ ಸಮುದ್ರದ ಕಂಡೀಷನ್ಸ್ ಚೆಕ್ ಮಾಡಿರ್ತಾರೆ. ಸಿ ಬಹಳ ರಫ್ ಆಗಿದೆಯಾ, ಸಿ ಎಲ್ಲಾ ತರ ಕಂಡೀಷನ್ಸ್ ಗಳೆಲ್ಲ ಚೆಕ್ ಮಾಡ್ಕೊಂಡಿರ್ತಾರೆ. ಆ ಚೆಕ್ ಮಾಡಿ ಆ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಲ್ಯಾಂಡ್ ಆಗ್ಬೇಕು ಅಂತ ಅವರು ಒಂದು ಏರಿಯಾ ಮಾರ್ಕ್ ಮಾಡ್ಕೊಂಡಿರ್ತಾರೆ. ಒಂದಷ್ಟುದ್ದ ರೇಡಿಯಸ್, 20 ಕಿಲೋಮೀಟರ್ ರೇಡಿಯಸ್, 30 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಬಂದು ಅಲ್ಲಿ ಲ್ಯಾಂಡ್ ಆಗುತ್ತೆ ಅಂತ ಆ ಕ್ರೂ ಮಾಡೆಲ್ ನ ಅವರು ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿಂದ ಬರ್ಬೇಕಾದ್ರೆ ಸರ್ವಿಸ್ ಮಾಡೆಲ್, ಕ್ರೂ ಮಾಡೆಲ್ ಅಂತ ಎರಡು ಅಟ್ಯಾಚ್ ಆಗಿ ಬರುತ್ತೆ. ಬಟ್ ಒಂದ್ಸಲಿ ಅಟ್ಮಾಸ್ಫಿಯರ್ ಅಂದ್ರೆ ಇಲ್ಲಿಂದ ಭೂಮಿಯಿಂದ 100 ಕಿಲೋಮೀಟರ್ ಮೇಲ್ಗಡೆ ಕರ್ಮನ್ ಲೈನ್ ಅಂತ ಬರುತ್ತೆ. ಅಲ್ಲಿಂದ ಅಟ್ಮಾಸ್ಫಿಯರ್ ಶುರುವಾಗುತ್ತೆ. ಅಂದ್ರೆ ಭೂಮಿಯ ಅಟ್ಮಾಸ್ಫಿಯರ್ ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿ ಸರ್ವಿಸ್ ಮಾಡೆಲ್ ಡಿಟ್ಯಾಚ್ ಆಗಿ ಅದು ಹಂಗೆ ಬರ್ನ್ ಆಗುತ್ತೆ. ಮತ್ತೆ ಈ ಮಾಡೆಲ್ ಕೆಳಗಡೆ ಇಳಿತಾ ಬರಕ್ ಶುರುವಾಗುತ್ತೆ. ಅದು 28,000 ಕಿಲೋಮೀಟರ್ ಪರ್ ಅವರ್ ಇರುತ್ತೆ ಬರ್ಬೇಕಾದ್ರೆ. ಇಲ್ಲಿ ಅಟ್ಮಾಸ್ಫಿಯರ್ ಎಂಟ್ರಿ ಆಗ್ತಾ ಏನ್ ಮಾಡ್ತಾರೆ, ಸ್ಪೀಡ್ ಸ್ಲೋ ಆಗಿ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅದರಲ್ಲಿ ಥ್ರಸ್ಟರ್ಸ್ ಗಳಿರ್ತವೆ. ಥ್ರಸ್ಟರ್ಸ್ ಅಂದ್ರೆ ಸ್ಮಾಲ್ ಇಂಜಿನ್ಸ್, ಒಂದ್ 16 ಥ್ರಸ್ಟರ್ ಇರುತ್ತೆ. ಅದ್ XYZ ತರ ಅದನ್ನ ಥ್ರಸ್ಟರ್ಸ್ ನ ಆನ್ ಮಾಡ್ತಾರೆ. ಸೊ ಆ ತರ ಆನ್ ಮಾಡಿ ಸ್ಪೀಡ್ ನ ರೆಡ್ಯೂಸ್ ಮಾಡ್ಕೊಂಡ್ ಬರ್ತಾರೆ. ಹಂತವಾಗಿ ಸ್ಪೀಡ್ ರೆಡ್ಯೂಸ್ ಮಾಡ್ತಾರೆ. ಒಂದ್ಸಲಿ ಅಟ್ಮಾಸ್ಫಿಯರ್ ಗೆ ಎಂಟ್ರಿ ಆದಾಗ ಅರ್ತ್ ಅಟ್ಮಾಸ್ಫಿಯರ್ ಟೆಂಪರೇಚರ್ ಎಷ್ಟಿರುತ್ತೆ ಅಂದ್ರೆ ಆ ಮುಂದ್ಗಡೆ ಸ್ಪೇಸ್ ಕ್ರಾಫ್ಟ್ ಬರ್ತಾ ಇರುತ್ತಲ್ಲ, ಅದು ಹತ್ತತ್ರ 2,000 ಡಿಗ್ರಿ ಸೆಂಟಿಗ್ರೇಡ್ ತನಕ ಇರುತ್ತೆ. ಆ ಒಂದು ಪ್ರಾಬ್ಲಮ್ ಅಲ್ಲೇ ಕಲ್ಪನಾ ಚಾವ್ಲಾ ಅವರು ತೀರೋಗಿದ್ದು. ಅವಾಗ ಒಂದು ಕೊಲಂಬಿಯಾ ಆಕ್ಸಿಡೆಂಟ್ ಆಯ್ತಲ್ಲ 2014ರಲ್ಲಿ, ಕಲ್ಪನಾ ಚಾವ್ಲಾ ಅನ್ನೋರು ತೀರೋದ್ರಲ್ಲ. ಆ ಅಟ್ಮಾಸ್ಫಿಯರ್ ಎಂಟ್ರಿ ಆಗ್ಬೇಕಾದ್ರೆ ಅದ್ ಏನಾಗಿತ್ತು, ಒಂದು ಸಣ್ಣದು ಒಂದು ಲೀಕೇಜ್ ಇತ್ತು ಸ್ಪೇಸ್ ಕ್ರಾಫ್ಟ್ ಅಲ್ಲಿ. ಒಂದು ಫೋಮ್ ಕಿತ್ಕೊಂಡ್ ಬಂದಿತ್ತು. ಅವಾಗ ಏನಾಯ್ತು ಅಂದ್ರೆ ಒಣ ಹವೆ ಒಳಗಡೆ ಯಾವಾಗ ಹೋಯ್ತು ಸ್ಪೇಸ್ ಕ್ರಾಫ್ಟ್ ಒಳಗೆ, ಆ ಸೆನ್ಸಾರ್ಸ್ ಎಲ್ಲ ಬರ್ನ್ ಆಗಿ ಹಾಗೆ ಸ್ಪೇಸ್ ಕ್ರಾಫ್ಟ್ ಸಮೇತ 4-6 ಜನ ಏನೋ ಇದ್ರು, ಎಲ್ಲಾರು ಸತ್ತೋದ್ರು ಅವಾಗ. ಸೊ ಅಟ್ಮಾಸ್ಫಿಯರ್ ಎಂಟ್ರಿ ಇದೆಯಲ್ಲ, ದಟ್ ಈಸ್ ಎ ವೆರಿ ಕ್ರಿಟಿಕಲ್ ಪಾಯಿಂಟ್. ಅದೊಂದು ಆಂಗಲ್, ಒಂದು 30 ಡಿಗ್ರಿ ಆಂಗಲ್ ಅಲ್ಲಿ ಸ್ಪೇಸ್ ಕ್ರಾಫ್ಟ್ ನ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಾರೆ. ಆ ಕ್ಯಾಲ್ಕುಲೇಟ್ ಮಾಡಿ ಸ್ಪೀಡ್ ರೆಡ್ಯೂಸ್ ಮಾಡ್ತಾ ಅದು ನಿಧಾನಕ್ಕೆ ಇಳಿಸಿ, ಆಮೇಲೆ ಪ್ಯಾರಾಚೂಟ್ ಗಳು ಯಾವಾಗ ಒಂದು 15-20 ಕಿಲೋಮೀಟರ್ ಮೇಲ್ಗಡೆ ಭೂಮಿಯಿಂದ ಇರ್ತೀವೋ ಅಲ್ಲಿ ಪ್ಯಾರಾಚೂಟ್ ಓಪನ್ ಆಗತ್ತೆ. ಯಾಕಂದ್ರೆ ಅಲ್ಲಿ ಅದಕ್ಕೆ ಬೇಕಾಗಿರುವಂತ ಅಟ್ಮಾಸ್ಫಿಯರ್, ಪ್ಯಾರಾಚೂಟ್ ವರ್ಕ್ ಆಗುವಂತ ಕಂಡೀಷನ್ ಅಲ್ಲಿ ಪ್ಯಾರಾಚೂಟ್ ಗಳು ಫಸ್ಟ್ 1-2 ಓಪನ್ ಆಗುತ್ತೆ, ಆಮೇಲೆ 4 ಓಪನ್ ಆಗುತ್ತೆ, ಮತ್ತೆ 6 ಓಪನ್ ಆಗುತ್ತೆ. ಆ ತರ ಸ್ಟೇಜ್ ವೈಸ್ ಪ್ಯಾರಾಚೂಟ್ ಓಪನ್ ಆಗಿ ಕರೆಕ್ಟ್ ಆಗಿ ಬಂದು ಆ ನಿಗದಿತ ಸ್ಥಳದಲ್ಲಿ ಲ್ಯಾಂಡ್ ಆಗುತ್ತೆ. ಅದು ಕ್ರೂ ಮಾಡಿ. ಸರ್, ಇದು ಈ ಕ್ಯಾಪ್ಸೂಲ್ ಸ್ಪ್ಲಾಶ್ ಡೌನ್ ಅಂದ್ರೆ ಏನ್ ಸರ್? ಇದು ಅಂದ್ರೆ ಆ ಕ್ರೂ ಮಾಡೆಲ್ ಎಲ್ಲಿ ಕೂತಿರ್ತಾರಲ್ವಾ ಜನ, ಈ 4 ಜನ ಒಂದು ಕ್ಯಾಪ್ಸೂಲ್ ಅಂದ್ರೆ ಒಂದು ಬಾಕ್ಸ್ ತರ, ಅಂದ್ರೆ ಅದ್ರೊಳಗೆ ಕೂತಿರ್ತಾರಲ್ವಾ, ಅದನ್ನ ಕ್ಯಾಪ್ಸೂಲ್ ಅಂತಾರೆ. ಆ ಕ್ಯಾಪ್ಸೂಲ್ ಬಂದು ಆ ಸಮುದ್ರದೊಳಗೆ ಬೀಳುತ್ತೆ. ಆ ಕ್ಯಾಪ್ಸೂಲ್ ಅದ್ರಲ್ಲಿ 4 ಜನ ಕೂತಿರ್ತಾರಲ್ಲ, ಆ ಕ್ಯಾಪ್ಸೂಲ್ ಸಮೇತ ಬಂದು ಬೀಳುತ್ತೆ ಸಮುದ್ರದೊಳಗೆ. ಬಿದ್ದ ತಕ್ಷಣ ಏನಾಗುತ್ತೆ, ಅದು ತೇಲ್ತಾ ಇರುತ್ತೆ. ಆಮೇಲೆ ಅದು ತೇಲ್ತಾ ಇರ್ಬೇಕಾದ್ರೆ ಏನಾಗತ್ತೆ, ಸುತ್ತ 35 ಕಿಲೋಮೀಟರ್ ದೂರದಲ್ಲಿ ನಮ್ಮ 2 ಶಿಪ್ಸ್ ಎಲ್ಲ ರೆಡಿ, ಹೆಲಿಕಾಪ್ಟರ್ಸ್ ಮತ್ತೆ 500 ಜನ ಎಸ್ಕಾರ್ಟ್ ಗಳು ಸಿದ್ಧ ಅಂದ್ರೆ ರೆಡಿ ಆಗಿರ್ತಾರಂತೆ, ಡಾಕ್ಟರ್ಸ್ ಆಮೇಲೆ ಸೈಂಟಿಸ್ಟ್ ಗಳು ಸೇರಿ. ನಾನು ಹೇಳ್ತೀನಿ ರೀ, ಅದು ಬಿದ್ದಿದ ತಕ್ಷಣ ಏನಾಗತ್ತೆ, ಡೈವರ್ಸ್ ಗಳೆಲ್ಲ ಬರ್ತಾರೆ. ಅದನ್ನ ಒಂದು ಸ್ಟ್ರೈಟ್ನೆಸ್ ಮಾಡಿ ಒಂದು ಕ್ರೇನ್ ತರ ಹಾಕಿ, ಒಂದು ಹುಕ್ ಹಾಕಿ, ಅದನ್ನ ಮೇಲ್ಗಡೆ ಶಿಪ್, ರಿಕವರಿ ಶಿಪ್ ಅಂತಿರುತ್ತೆ, ಅದ್ರಲ್ಲಿ ಬಂದು ಕೂಡಿಸ್ತಾರ ಆ ಕ್ಯಾಪ್ಸೂಲ್ ನ. ನಾನು ಹೇಳದ್ನಲ್ಲ, ಕ್ಯಾಪ್ಸೂಲ್ ನ ಕೂಡಿಸ್ತಾರೆ. ಆ ಕ್ಯಾಪ್ಸೂಲ್ ನ ಕೂಡಿಸಿ ಆಚೆ ಕಡೆ ಎಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಇದೆ ಅಂದಾಗ ಆ ಡೋರ್ ಹ್ಯಾಚ್ ಅಂತಾರೆ, ಅದನ್ನ ಓಪನ್ ಮಾಡ್ತಾರೆ.
ಅದ್ ಓಪನ್ ಮಾಡಿದ್ಮೇಲೆ ಆ 4 ಜನನ್ನ ಲಿಟ್ರಲಿ ಎತ್ಕೋತಾರೆ. ಅಂದ್ರೆ ಯಾಕಂದ್ರೆ ಅವ್ರು ನಡಿಯಕ್ ಆಗದೆ ಇರುವಂತ ಪರಿಸ್ಥಿತಿ ಇರುತ್ತೆ ಅವ್ರಿಗೆ. ಯಾಕಂದ್ರೆ ಆ ಬೋನ್ ಎಲ್ಲ ತಿನ್ನಾಗ್ಬಿಟ್ಟಿರುತ್ತೆ. ಬೋನ್ ಎಲ್ಲ ಒಂಥರ ಬ್ರಿಟಲ್, ಅಂದ್ರೆ ಒಂಥರ ಒಡೆದೋಗ್ಬಿಡೋ ಸ್ಟೇಜ್ ಅಲ್ಲಿ ತರ ಇರುತ್ತೆ. ಬೋನ್ಸ್ ಎಲ್ಲ ಬಹಳ ತಿನ್ನಾಗಿರುತ್ತೆ. ಮತ್ತೆ ಅವ್ರ ಮಸಲ್ಸ್ ಎಲ್ಲ ಇದಾಗಿರುತ್ತೆ. ಮತ್ತೆ ಅವ್ರಿಗೆ ನಿಂತ್ಕೊಳ್ಳೋ ಶಕ್ತಿನೂ ಕಳ್ಕೊಂಡಿರ್ತಾರೆ. ಯಾಕಂದ್ರೆ ವೆಸ್ಟಿಬ್ಯುಲರ್ ಆರ್ಗನ್ ಅಂತ ಏನು ಇಯರ್ ಅಲ್ಲಿ ಇರುತ್ತಲ್ಲ, ಅದು ಆ ವಾತಾವರಣಕ್ಕೆ ಹೊಂದ್ಕೊಂಡಿರುತ್ತೆ. ನೀವು ನಿಂತ್ಕೋಬೇಕಾದ್ರೆ ವೆಸ್ಟಿಬ್ಯುಲರ್ ಆರ್ಗನ್ ಆಕ್ಟ್ ಮಾಡಿದ್ರೇನೆ ನೀವು ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ನಿಂತ್ಕೊಳಕ್ ಆಗದ್ ಭೂಮಿ ಮೇಲೆ. ಬಿಕಾಸ್ ಇವ್ರು 9 ತಿಂಗಳ ಕಾಲ ಅಲ್ಲೇ ಇದ್ಬಿಟ್ರು. ಸೊ ಆ ಆರ್ಗನ್ ಅಲ್ಲಿನ ವಾತಾವರಣಕ್ಕೆ ಸೆಟ್ ಆಗಿರುತ್ತೆ. ಈ ಭೂಮಿಗೆ ಬಂದು ಇಳಿದಿದ ತಕ್ಷಣ ಆರ್ಗನ್ ತಿರ್ಗಾ ಮತ್ತೆ ಯಥಾಸ್ಥಿತಿಗೆ ಬಂದ್ಬಿಡಲ್ಲ ಒಂದೇ ಸಲ. ಸೊ ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಅವ್ರ ಏನ್ ಮಾಡ್ತಾರೆ, ಅವ್ರನ್ನ ಫಿಸಿಕಲಿ ಎತ್ತಿ ಮಲಗಿಸ್ಕೋತಾರೆ. ಅಂದ್ರೆ ಒಂದು ಮೆಡಿಕಲ್ ಸೆಟಪ್ ಕ್ಯಾಂಪ್ ತರ ಸೆಟಪ್ ಮಾಡ್ಕೊಂಡಿರ್ತಾರೆ ಈ ರಿಕವರಿ ಶಿಪ್ ಅಲ್ಲಿ. ಅವಾಗ ಅವ್ರದ್ದು ಪಲ್ಸು, ಹಾರ್ಟ್ ರೇಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲ ಕರೆಕ್ಟ್ ಇದೆಯಾ, ಬ್ರೀದಿಂಗ್ ಕರೆಕ್ಟ್ ಇದೆಯಾ, ಹಾರ್ಟ್ ಪಂಪಿಂಗು ಬಹಳ ವೇರಿಯೇಷನ್ ಇರ್ತದೆ. ಸೊ ಬಿಕಾಸ್ ಹಾರ್ಟ್ ಅಲ್ಲಿ ಕೆಲಸ ಮಾಡೋ ರೀತಿನೇ ಬೇರೆ, ಇಲ್ಲಿ ಕೆಳಗೆ ಇಳಿದ್ಮೇಲೆ ಕೆಲಸ ಮಾಡೋ ರೀತಿನೇ ಬೇರೆ. ಸೊ ಹಾರ್ಟ್ ಪಂಪ್ ಎಲ್ಲ ತಿರ್ಗಾ ಮತ್ತೆ ಹಾರ್ಟ್ ಮಾಮೂಲಿ ಕೆಲಸ ಮಾಡ್ಬೇಕಾದ್ರೆ ಇವ್ರ BP ಹೇಗೆ ವೇರಿಯೇಷನ್ ಆಗುತ್ತೆ. ಮತ್ತೆ ಕಣ್ಣು ಫ್ಲೂಯಿಡ್ಸ್ ಎಲ್ಲ ಮತ್ತೆ ರಿವರ್ಸ್ ಆಗಿ ಆಕ್ಟ್ ಮಾಡುತ್ತೆ ಬಾಡಿ ಒಳಗೆ. ಅವಾಗ ಕಣ್ಣಿಂದ ಏನಾದ್ರು ವಿಷನ್ ಏನಾದ್ರು ಕರೆಕ್ಟ್ ಇದೆಯಾ, ಹೋಗ್ಬಿಟ್ಟಿದ್ಯಾ, ಇಂಥವೆಲ್ಲ ಚೆಕ್ ಮಾಡ್ಕೋತಾರೆ. ಇಂಥವೆಲ್ಲ ಚೆಕ್ ಮಾಡಿ ಒಂದ್ಸಲಿ ಗ್ಯಾರಂಟಿ ಪರವಾಗಿಲ್ಲ ಅನ್ಸಿದ್ರೆ ಆಮೇಲೆ ಏನ್ ಮಾಡ್ತಾರೆ, ಹೆಲಿಕಾಪ್ಟರ್ ಮೂಲಕ ಈ ಹ್ಯೂಸ್ಟನ್ ಕಳಿಸ್ತಾರೆ. ಬೇರೆ ಕೆನಡಿ ಇದು ಜಾನ್ಸನ್ ಮೆಡಿಕಲ್ ಸೆಂಟರ್ ಅಂತ ಇರುತ್ತೆ, ಅಲ್ಲಿನ ಅವ್ರಿಗೆ ಹೋಗಿ ಅಡ್ಮಿಟ್ ಮಾಡ್ತಾರೆ. ಅವ್ರಿಗೆ 45 ದಿವಸಗಳ ಕಾಲ ಮಿನಿಮಮ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಅವ್ರನ್ನ ಚೆಕ್ ಮಾಡ್ಕೊಂಡು ಫಿಸಿಯೋಥೆರಪಿ ಅವೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಈಗ ಫಸ್ಟ್ 24 to 48 ಅವರ್ಸ್ ಅಲ್ಲಿ ಅವ್ರ ಏನ್ ಮಾಡ್ತಾರೆ, ಆದಷ್ಟು ಅವ್ರ ಹತ್ರ ಮಾಹಿತಿಗಳನ್ನ ಕಲೆಕ್ಟ್ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಯಾವ ಎಕ್ಸ್ಪೆರಿಮೆಂಟ್ ಅವ್ರು ಮಾಡಿದ್ರು, ಯಾವ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಮಾಡಿದ್ರು, ಏನ್ ಅವ್ರ ರಿಸಲ್ಟ್ಸ್ ಬಂತು, ಅಂದ್ರೆ ನಿಧಾನಕ್ಕೆ ಕೇಳ್ತಾನೆ ಇರ್ತಾರೆ. ಅಂದ್ರೆ ಬಂದು ಒಂದ್ ಸ್ವಲ್ಪ ಮಾಹಿತಿಗಳು ಕಲೆಕ್ಟ್ ಮಾಡ್ಕೋತಾರೆ. ಅದನ್ನ ಡಿಬ್ರೀಫಿಂಗ್ ಅಂತ ಹೇಳ್ತಾರೆ. ಸೊ ಏನಕ್ಕೆ ಸರ್ ಆತರ ಮಾಡೋದು ಅಂದ್ರೆ ಅವ್ರು ಆಮೇಲೆ ಸುಮಾರು ದಿವಸಗಳ ಕಾಲ ಮರ್ತು ಹೋಗೋ ಚಾನ್ಸಸ್ ಇರ್ತದೆ. ಆತರ ಎಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಇವಾಗ ನೀವು ನೋಡಿ, ಅಭಿನಂದನ್ ಅವರು ಬಂದಿದ ತಕ್ಷಣ ಎಲ್ಲಿ ಪಾಕಿಸ್ತಾನದಿಂದ ಬಂದ ತಕ್ಷಣ ಏನ್ ಮಾಡಿದ್ರು, ಫಸ್ಟ್ ಅವ್ರ ಕಂಡೀಷನ್, ಬಾಡಿ ಕಂಡೀಷನ್ ನೋಡಿ ತಕ್ಷಣ ಅವ್ರಿಗೆ ಏನೇನಾಯ್ತು ಪಾಕಿಸ್ತಾನದಲ್ಲಿ ಅಂತ ಫಸ್ಟ್ ಅವ್ರ ಹತ್ರ ಅಲ್ಲಿ ಇನ್ಫಾರ್ಮೇಶನ್ಸ್ ಎಲ್ಲ ತಗೊಂಡ್ಬಿಟ್ರು. ಫಸ್ಟ್ ತಗೊಂಡ್ಮೇಲೆ ಅವ್ರನ್ನ ಆಚೆ ಕಡೆ ಬಿಟ್ಟಿದ್ದವ್ರನ್ನ. ಅದೇ ತರಾನೇ ಇದು ಆತರ ಅಲ್ಲ, ಬಟ್ ದೇ ವಿಲ್ ಟ್ರೈ ಟು ಎಕ್ಸ್ಟ್ರಾಕ್ಟ್ ಏನೇನ್ ಇನ್ಫಾರ್ಮೇಶನ್ ಅವ್ರು ಇಳಿದಿದ ತಕ್ಷಣ ಏನೇನು ಮನಸ್ಸಿನಲ್ಲಿ ಇನ್ಫಾರ್ಮೇಶನ್ ಹೇಳಬೇಕು ಅಂತಿದ್ಯಾ ಇಂಪಾರ್ಟೆಂಟ್ ಅಂತವೆಲ್ಲ ತಗೊಂಡ್ಬಿಡ್ತಾರೆ. ಆ ಇನ್ಫಾರ್ಮೇಶನ್ ತಗೊಂಡ್ಮೇಲೆ ಅಫ್ಕೋರ್ಸ್ ಅದು ಇನ್ನೂ ನಿಧಾನಕ್ಕೆ ತಗೊಂಡ್ ಹೋಗ್ತಾರೆ. ಬಂದ ತಕ್ಷಣ ಹೇಳು ಅಂತ ಹೇಳಕ್ ಹೋಗಲ್ಲ ಅವರು, ಬಟ್ ಪ್ರಕ್ರಿಯೆ ಶುರು ಮಾಡ್ಕೋತಾರೆ 24 to 48 ಅವರ್ಸ್ ಅಲ್ಲಿ. ಸೊ ಆಮೇಲೆ ಅವ್ರಿಗೊಂದು ಪ್ರೋಟೋಕಾಲ್ ಇರುತ್ತೆ, ಮನೆಯವ್ರನ್ನ ಯಾವಾಗ ಒಳಗಡೆ ಬಿಡ್ಬೇಕು, ಇದು ಯಾವಾಗ ಬಿಡ್ಬೇಕು, ಅದೆಲ್ಲ ಸ್ಟಾರ್ಟ್ ಆಗತ್ತೆ. ಸೊ ಅವ್ರಿಗೆ ಸೈಕಾಲಜಿಕಲ್ ಟ್ರೈನಿಂಗ್ ಶುರುವಾಗತ್ತೆ. ಅಂದ್ರೆ ಅವ್ರಿಗೆ ಡಿಸ್ಓರಿಯಂಟೇಶನ್ ಇರ್ತದೆ. ಅಲ್ಲಿನ ವಾತಾವರಣಕ್ಕೆ ಬಂದು ಇಳಿದಿದ ತಕ್ಷಣ ಮಾನಸಿಕವಾಗಿ ಬಹಳ ಡಿಸ್ಓರಿಯಂಟೇಶನ್ ಇರುತ್ತೆ. ಸೊ ಅದನ್ನೆಲ್ಲ ಒಂದು ಸೈಕೋ ಅನಾಲಿಸಿಸ್ ಮಾಡಿ, ಮತ್ತೆ ಸೈಕೋಥಿಯರಪಿಗಳು ಮಾಡಿ, ಮತ್ತೆ ಫಿಸಿಯೋಥೆರಪಿ ಮಾಡಿ, ಮತ್ತೆ ಮಲ್ಟಿವಿಟಮಿನ್ಸ್, ಬೋನ್ಸ್, ಮತ್ತೆ ಕ್ಯಾಲ್ಸಿಯಂ ರೀಗೈನ್ ಮಾಡಕ್ಕೆ ಎಲ್ಲಾ ತರ ಟ್ರೀಟ್ಮೆಂಟ್ ಗಳು ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ 45 days ಅವ್ರನ್ನ ಬಹಳ ಇಂಟೆನ್ಸಿವ್ ಕೇರ್ ಅಲ್ಲಿ ಇದ್ದು ಒಂದು ಕಂಡೀಷನ್ ತಗೊಂಡ್ಬರ್ತಾರೆ. ಪರವಾಗಿಲ್ಲ, ದೇ ಕ್ಯಾನ್ ಮ್ಯಾನೇಜ್ ಅನ್ನೋ ಕಂಡೀಷನ್ ಬಂದಾಗ ಅವ್ರಿಗೆ ಮನೆ ಕಳಿಸಬಹುದು, ಇಲ್ಲ ಅದೇ ಸೆಂಟ್ರಲ್ ಇನ್ನೂ ಟ್ರೀಟ್ಮೆಂಟ್ ಕಂಟಿನ್ಯೂ. ಇದು ನಾನು ಹೇಳ್ತಾ ಇರೋದು ಓವರ್ ಆಲ್ ಪ್ರಕ್ರಿಯೆ, ಇಳಿದ ಮೇಲೆ ನಡೆಯುವಂತ ಪ್ರಕ್ರಿಯೆ. ಸರ್, ನಾರ್ಮಲ್ ಕಂಡೀಷನ್ ಬರಬೇಕು ಅಂದ್ರೆ ಎಷ್ಟು ದಿನ ತೆಗೆದುಕೊಳ್ಳುತ್ತೆ? ಮಿನಿಮಮ್ ಈಗಿರೋ ಕಂಡೀಷನ್ ಅಲ್ಲಿ ಸುನೀತಾ ವಿಲಿಯಮ್ಸ್ ಅವ್ರನ್ನೆಲ್ಲ ನೋಡಿದ್ರೆ 1 ವರ್ಷಗಳ ಕಾಲ ಆಗ್ಬೋದು, 1.5 ವರ್ಷಗಳ ಕಾಲ ಆಗ್ಬೋದು. ಸಿನ್ಸ್ ಅವ್ರ ಏಜ್ನು 68, 65 ಆತರ ಆಗಿರೋದ್ರಿಂದ, ಸೊ ಮೊದ್ಲು 2 ಮಿಷಿನ್ ಮಾಡಿದಾಗ ಬಹಳನೇ ಬೇಗ ರಿಕವರಿ ಆಗಿರ್ತಾರೆ. ಈಗ ಏಜ್ ಫ್ಯಾಕ್ಟರ್ ಇರೋದ್ರಿಂದ ಮೇ ಬಿ ಇಟ್ ಟೇಕ್ಸ್ ಮೋರ್ ಟೈಮ್, ನಿಯರ್ಲಿ ಮೋರ್ ದನ್ ಇಯರ್ ಅಂತಾನೆ ಹೇಳ್ಬೋದು ಅವ್ರು ಮತ್ತೆ ನಾರ್ಮಲ್ ಆಗಕ್ಕೆ.